ಆದ್ಮೇಲೆ H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವರ್. ಆದ್ಮೇಲೆ ಈ ಬಂಗ್ಲೆಗುಡ್ಡ ನಿಜವಾಗಿಯೂ ಒಂದು ದೊಡ್ಡ ಆದಂತಹ ಅನಾಹುತಗಳ ಬಗ್ಗೆ ಸಾಕ್ಷಿ ನುಡಿಯುವ ಎಲ್ಲ ಕಾಲವು ಮುಂದೆ ಬಂದದ್ದು. 9 ಕಡೆಗಳಲ್ಲೇ ಶೋಧ ಮಾಡಿದಂಥ ನಮ್ಮ SIT ತಂಡ, ಅದರಲ್ಲಿ 6 ತಲೆಬುರುಡೆಗಳು, ಮೂಳೆಗಳು, ಅಸ್ಥಿಪಂಜರಗಳು ಈಗ ದೊರೆತಿದವಂತ ಬರ್ತಾಯಿದ್ದು. ಆದರೆ SIT ಇದನ್ನು ಕನ್ಫರ್ಮ್ ಮಾಡಿಲ್ಲ, ಇನ್ನೂ ತೆಗಿತಾ ಇದೆ. ನಿನ್ನೆ ಆಯಿತು, ಇವತ್ತು ಆಗ್ತಾಯಿದೆ, ಇನ್ನೂ ಹುಡುಕಾಟ ನಡೆದ, ಶೋಧ ನಡೆದ, ಅಗಿಯುವಂಥದ್ದು ಆಗೋದದ. ಅಂದ್ರೆ ಒಟ್ಟಾರೆಯಾಗಿ ಬಂಗ್ಲೆ ಈ ಶವಗಳ ಗುಡ್ಡನೇ ಅದು ಇವತ್ತು ಧರ್ಮಸ್ಥಳದಲ್ಲಿ ನಡೀತಿರುವಂಥ ಅನ್ಯಾಯಗಳಿಗೆ ಅಂತಿಮ ಸಿಗ್ನೇಚರ್ ಹಾಕ್ಲಿಕ್ಕೆ ಆಗ್ತದೆ. ಇದು ಮುಗಿತ ಪಾಸ್ ಹಾಕ್ಲಿಂತೆ ಇಲ್ಲಿವರೆಗೆ ಆ ಬುರುಡೆಗಳ ಚೆಗದೆ ಸಂದರ್ಭದಲ್ಲೇ ಯಾವ ರೀತಿಯಾಗಿ ನಮ್ಮ BJPಗರು ಧರ್ಮ ಉಳಿಸುವವರು ಯಾವ ರೀತಿಯಾಗಿ ಕೂಗು ಹಾಕ್ತಾ ಇದ್ದಾರೆ ಅಂದ್ರೆ ಇನ್ನು ಮುಗಿದು ಹೋಯಿತು, ಸುಳ್ಳು ಹೇಳ್ತಾ ಇದ್ದಾನ. ಯಾಕಂದರೆ ಯಾವುದೋ ಒಂದು ಪ್ರಭಾವಕ್ಕೂ ಯಾವುದೋ ಒಂದು ಒತ್ತಡಕ್ಕೆ ಮನದಂಥ ಒಬ್ಬ ಸಾಮಾನ್ಯ ಚೆನ್ನಯ್ಯ, ಕಸ ಹುಡುಗುವ ಚೆನ್ನಯ್ಯ, ಹೆಣ ಹೂಳುವ ಚೆನ್ನಯ್ಯ ಸೋತು ಇಲ್ಲ ಸುಳ್ಳು ಅನ್ನೋ ಮಾತು ಹೇಳಿದ್ದನ್ನು ಎಷ್ಟು ದೊಡ್ಡ ಮಾಡಿ ಸತ್ಯದ ಜಯ ಆಯಿತು ಅಂತೇಳಿ ಸಡನ್ನಾಗಿ ನಮ್ಮ ಹೆಗ್ಗಡೆ ಅವರು ಬಂದು ಹೇಳಿದರು. ಅನೇಕರು ಆ ಉದಯ ಜೈನ್ ಆಗಿರ್ಬೋದು, ಮತ್ತೊಬ್ಬರು ಆಗಿರ್ಬೋದು, ಅವ್ರ ಜೊತೆಗಾರರು ಇಲ್ಲ ಸತ್ಯಕ್ಕೆ ಜಯ ಆಯಿತು, ಎಲ್ಲ ಸುಳ್ಳದು ಅಂತ ಹೇಳಿದರು. ಎಲ್ಲ ನಾವು ನೋಡಿದ್ದೀವಿ. ಮತ್ತು ನಮ್ಮ R ಅಶೋಕ್ ಆಗಿರ್ಬೋದು, ವಿಜೇಂದ್ರ ಅವರಾಗಿರ್ಬೋದು, ಎಲ್ಲರೂ ಬಂದ ಸಪೋರ್ಟ್ ಮಾಡಿ ಹೋದರು ನಮ್ಮ ಹೆಗ್ಗಡೆ ಅವ್ರಿಗೆ. ಜೊತೆಗೆ ನಮ್ಮ DK ಶಿವಕುಮಾರ್